ಇದು ಪಶು ಸಂಗೋಪನಾ ಇಲಾಖೆಯ ಮಾಜಿ ಸಚಿವರ ತವರು ಕ್ಷೇತ್ರ. ಸಾಕಷ್ಟು ಪಶು ಆಸ್ಪತ್ರೆಯ ಕಟ್ಟಡಗಳು ಶಿಥಿಲಾವಸ್ಥೆಗೊಂಡಿದ್ದವು. ಹೀಗಾಗಿ ಪಶು ಆಸ್ಪತ್ರೆಗಳ ನೂತನ ಕಟ್ಟಡಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಮಂಜೂರಾಗಿತ್ತು. ಆದರೆ ಹಣ ರಿಲೀಸ್ ಆಗಿ 2-3 ವರ್ಷ ಕಳೆದರೂ ಕಾಮಗಾರಿ ಮಾತ್ರ ಇನ್ನೂವರೆಗೂ ಆರಂಭ ಆಗಿಲ್ಲ. ಬೀದರ್ ಜಿಲ್ಲೆ ಔರಾದ ತಾಲೂಕಿನ ವಡಗಾಂ ದೇಶಮುಖ್ ಗ್ರಾಮದಲ್ಲಿ 30 ವರ್ಷಗಳಷ್ಟು ಹಳೆಯದಾದ ಪಶು ಆಸ್ಪತ್ರೆಯಿದ್ದು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ. ಮಳೆಯಲ್ಲಿ ನೆನೆದು ಈಗಾಗಲೇ ಕಟ್ಟಡದ ಮೇಲ್ಚಾವಣಿ ಕುಸಿದು ಬಿದ್ದಿದ್ದು ಈಗಲೋ ಆಗಲೋ ಬೀಳುವಂತಿದೆ. ಜೀವ ಭಯದಲ್ಲೇ ವೈದ್ಯರು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆಸ್ಪತ್ರೆ ಮುಂಭಾಗ ದನಕರು ಕಟ್ಟುವುದಕ್ಕೂ ಕೂಡ ಜಾಗವೂ ಇಲ್ಲ. ಹೀಗಾಗಿ ಫುಟ್ಪಾತ್ ಮೇಲೆಯೇ ಚಿಕಿತ್ಸೆ ನೀಡ್ತಾ ಇದ್ದಾರೆ ವೈದ್ಯರು. ಈ ಪಶು ಆಸ್ಪತ್ರೆ ವ್ಯಾಪ್ತಿಗೆ 7 ಗ್ರಾಮ 15 ತಾಂಡ ಒಳಪಡುತ್ತೆ. ಆದರೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಜನ ಕಿಡಿಕಾರ್ತಿದ್ದಾರೆ. 3 ವರ್ಷದಿಂದ ಹಿಂಗೆ ಪರಿಸ್ಥಿತಿ ಸರ್. ಇದು ಆ್ಯಕ್ಚುಲಿ ಪಂಚಾಯತ್ ಬಿಲ್ಡಿಂಗ್ ಇತ್ತು. ಮೊದಲೇ ಪೂರಾ ಗಾರಿ ಇತ್ತು ಸರ್. ಈಗ ಗಾರಿ ಪೂರಾ ಇದು ಮಾಡಿದೆ. ಬಟ್ ಒಳಗೂ ಪೂರಾ ಸೊರ್ತದ, ಗಾಡಿ ಸೊರ್ತದ, ಛತ್ ಸೊರ್ತದ, ಎಲ್ಲ ಸೊರ್ತದ, ನಿಂದ್ರಲಾಗ ಜಾಗ ಇಲ್ಲ. ಈಗ ನಾ ಮಳೆಗಾಲ ದಿನ ಕೂಡಬೇಕಂದ್ರೆ ನಾ ಇಲ್ಲಿ ದೊಡ್ಡದಾಗಿ ಕೂಡಬೇಕಾಯ್ತದ. ಕಟ್ ಕೊಡ್ತಾ ಅಂತ ಹೇಳತ್ತಾರ, ಕಟ್ ಕೊಡೋಲ್ ಭೀ ಹೊಂಟ್ರ. ಮತ್ತು ಬೇರೆ ಜಾಗ ತೋರ್ಸಂದ್ರೆ ಬೇರೆ ಜಾಗ ಭೀ ತೋರ್ಸಲ್ ಹೊಂಟ್ರ. ಏನಿಲ್ಲ, ಎಲ್ಲ ತಂದು ನಾವೆಲ್ಲ ದನಗಳು ತಂದು ಎಲ್ಲ ಪೂರಾ ರೋಡಿ ನಿಂದಿರಿಸಿ ಇಲಾಜ್ ಮಾಡ್ಕೊಂಡು ನಡೆದೇವು ಪೂರಾ. ಇಲ್ಲ ಅಂತಂದ್ರೆ ಅವರಿಗೆ ಕರ್ಕೊಂಡು ಎಲ್ಲ ನಾವು ಕಟ್ಟಿದ ದನಗಳು ಅಲ್ಲೇ ಹೋಗಿ ನೋಡ್ಬೇಕು, ತೋರಿಸ್ಬೇಕಾಗಲತ್ತದ. ಔರಾದ ಶಾಸಕ ಪ್ರಭು ಚೌಹಾಣ್ ಪಶು ಸಂಗೋಪನಾ ಇಲಾಖೆಯ ಸಚಿವರಾಗಿದ್ದಾಗ 2022-23ರಲ್ಲಿ ಬೀದರ್ ಜಿಲ್ಲೆಯ 4 ಪಶು ಆಸ್ಪತ್ರೆಗಳಿಗೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು. ವಡಗಾಂ, ಹುಲಸೂರ, ಕಮಲನಗರ ಹಾಗೂ ಚಿಟಗುಪ್ಪ ಪಶು ಆಸ್ಪತ್ರೆಗಳ ಕಟ್ಟಡಕ್ಕೆ ತಲಾ 50 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಬೆಂಗಳೂರಿನ ಕರ್ನಾಟಕ ಹ್ಯಾಬಿಟೇಟ್ ಸೆಂಟರ್ಗೆ ಟೆಂಡರ್ ಕೂಡ ಆಗಿದೆ. ಹಣ ಬಿಡುಗಡೆಯಾಗಿ 2-3 ವರ್ಷಗಳಾದರೂ ಗುತ್ತಿಗೆದಾರ ಮಾತ್ರ ಕಾಮಗಾರಿ ಆರಂಭಿಸಿಲ್ಲ. ಕರ್ನಾಟಕ ಹ್ಯಾಬಿಟೇಟ್ ಸೆಂಟರ್ ಬೆಂಗಳೂರವರಿಗೂ ಸಹಿತ ಕಾಂಟ್ಯಾಕ್ಟ್ನಲ್ಲಿದ್ದೀವಿ ಮತ್ತು ನಮ್ಮ ಆಯುಕ್ತರ ಕಚೇರಿ ಬೆಂಗಳೂರಿನವರಿಗೂ ಸಹಿತ ಅವ್ರಿಗೆ ಕಾಂಟ್ಯಾಕ್ಟ್ನಲ್ಲಿದ್ದೀವಿ. ಅನುದಾನ ಬಿಡುಗಡೆಯಾಗಿದೆ, ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ, ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂತನ್ನುವಂಥ ಮಾತು ಅವರಿಗೆ ನಾವು ಪ್ರತಿ ಸಲ ಕೇಳ್ತಾ ಇದ್ದಾಗೂ ಮಾಡಿಕೊಡ್ತೀವಿ, ಅನುದಾನ ಬಿಡುಗಡೆ ಆಗಬೇಕು ಅಂತಾರೆ. ಬಟ್ ನಾವು ನಮ್ಮ ಕೇಂದ್ರ ಕಚೇರಿ ಕೇಳಿದ್ರೆ ಅನುದಾನ ಬಿಡುಗಡೆ ಆಗಿದೆ, ಈಗ ಕಾರ್ಯಕ್ರಮ ಮತ್ತು ಕಾಮಗಾರಿ ಮಾಡಿಕೊಡ್ತೀವಿ ಅನ್ನುವಂಥದ್ದು ನಾವು ತಿಳಿಸ್ತೀವಿ. ಬಿಜೆಪಿ ಸರ್ಕಾರದಲ್ಲಿ ಹಣ ಮಂಜೂರು ಆದರೂ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಆಸ್ಪತ್ರೆ ಮಂಜೂರು ಆಗಿ ಅನುದಾನವೂ ಬಿಡುಗಡೆಯಾಗಿದೆ. ಪಶು ಆಸ್ಪತ್ರೆ ನಿರ್ಮಾಣ ಆಗದೆ ಜನರು ಪರದಾಡ್ತಿರೋದು ಮಾತ್ರ ನಿಜಕ್ಕೂ ವಿಪರ್ಯಾಸ. ದುರಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗದಲ್ಲಿ ನಡೆದ ನ್ಯೂಸ್ 18 ಕರುನಾಡ ಹಬ್ಬಕ್ಕೆ ಅದ್ಧೂರಿ ತೆರೆ. 3ನೇ ದಿನವೂ ಕರುನಾಡ ಹಬ್ಬಕ್ಕೆ ಸಖತ್ ರೆಸ್ಪಾನ್ಸ್. ಹಾಡು, ನೃತ್ಯ, ಸಂಗೀತಕ್ಕೆ ಮನಸೋತ ಶಿವಮೊಗ್ಗ ಜನ. ರೋಡ್ ರೋಮಿಯೋಗೆ ಮಹಿಳೆಯಿಂದ ಚಪ್ಪಲಿ ಏಟು. ಮಹಿಳೆಯೊಬ್ಬಳಿಗೆ ಅಶ್ಲೀಲವಾಗಿ ಕರೆದ ಯುವಕನಿಗೆ ಬಿತ್ತು ಗೂಸ. ಹುಬ್ಬಳ್ಳಿಯ ಹೊಸ ಕೋರ್ಟ್ ಬಳಿ ಘಟನೆ. ದಾವಣಗೆರೆಯಲ್ಲಿ ಶ್ರೀರಾಮ ಚಾಮುಂಡೇಶ್ವರಿ ಫ್ಲಾಕ್ಸ್ ಹರಿದು ವಿರೂಪ. ದಾವಣಗೆರೆಯ ಬೇತೂರು ರಸ್ತೆಯಲ್ಲಿ ನಡೆದ ಘಟನೆ. ಅನ್ಯಕೋಮಿನ 5 ಆರೋಪಿಗಳು ಅರೆಸ್ಟ್.